ಮಿಸ್ಟರ್ ಶಂಕರ್, ನಾಳೆ ಪಾರ್ಟಿ ಇದೆ, ಇನ್ನು ಸ್ವಲ್ಪ ಜಾಸ್ತಿ ಎಕ್ಸ್ ಬೇಕು. ಎಷ್ಟು ಬೇಕಾಗಿತ್ತು ಸರ್? 1000. ಓಕೆ ಸರ್. ಇಲ್ಲಿ ನಿಲ್ಸಿ ಜೀಪ್ ಅಲ್ಲೇ ಹಾಕ್ಬಿಟ್ಟು. ಮೇಡಮ್, ಈ ಜೀಪು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ? ಇಲ್ಲೇನ್ ಬೋರ್ಡ್ ಇದೆ ನೋಡಿ. ನೋ ಪಾರ್ಕಿಂಗ್. ಓ, ಇಂಗ್ಲಿಷ್ ಓದಕ್ಕೂ ಬರುತ್ತಾ? ಅದರ ಅರ್ಥನ ಕನ್ನಡದಲ್ಲಿ ಹೇಳಕ್ಕೂ ಬರುತ್ತೆ. ರೇ, ಜೀಪ್ ನಿಲ್ ಯಾಕ್ರಿ ನಿಲ್ಸಿದ್ರಿ? ನಾನ್ ನಿಲ್ಲಿಸಿಲ್ಲ ಮೇಡಮ್. ಹಾಗಾದ್ರೆ ನಾನ್ ನಿಲ್ಸಿದ್ನಾ? ನೋಡೋಕೆ ಜೆಂಟ್ಲ್ಮ್ಯಾನ್ ಇದ್ದಾಗಿದ್ದೀರಾ? ಇದ್ದಾಗಲ್ಲ, ಪರ್ಫೆಕ್ಟ್ ಜೆಂಟಲ್ಮ್ಯಾನ್. ಬನ್ನಿ ಕೂತ್ಕೊಳ್ಳಿ. ಇಲ್ಲಿ ನನ್ ತೊಡೆ ಮೇಲೆ. ಜೀಪ್ ನಲ್ಲಿ ಕೂತ್ಕೊಳ್ಳಿ ಅಂದ್ರೆ ಪ್ರಶ್ನೆ ಕೇಳ್ತೀರಾ? ಮೇಡಮ್, ಮರ್ಯಾದೆ ಕೊಟ್ರೆ ಮರ್ಯಾದೆ ಸಿಗುತ್ತೆ, ಇಲ್ದಿದ್ರೆ ಮರ್ಯಾದೆ ಹೋಗುತ್ತೆ. ಕೀ ಕೊಡಿ. ಸತ್ಯವಾಗ್ಲೂ ಹೇಳ್ತೀನಿ, ನಾ ನೋ ಪಾರ್ಕಿಂಗ್ ಹತ್ರ ಜೀಪ್ ನಿಲ್ಲಿಸ್ತಿಲ್ಲ. ಹರಿಶ್ಚಂದ್ರ ನಿಮ್ ಚಿಕ್ಕಪ್ಪ? ಇಲ್ಲ, ನಿಮ್ ದೊಡ್ಡಪ್ಪನ. ಮಿಸ್ಟರ್, ನೀವೇನೇ ಹೇಳೋದಿದ್ರು ಸ್ಟೇಷನ್ ಅಲ್ಲಿ ಹೇಳಿ. ಪರವಾಗಿಲ್ಲ, ನೀವು ಜೀಪ್ ತಗೊಂಡೋಗಿ. ಅದನ್ನ ಹೇಗೆ ವಾಪಸ್ ತಗೋಬೇಕು ಅಂತ ನನಗೆ ಗೊತ್ತಿದೆ. ರೀ ಮಿಸ್ಟರ್, ಏನ್ರಿ ಓಡ್ ಹೋಗಕ್ ನೋಡ್ತಿದ್ದೀರಾ? ನಾನ್ ಹಿಡಿದ್ಮೇಲೆ ಆಗೋಯ್ತು. ಏನ್ ಮಾಡಿದ್ರು ತಪ್ಪಿಸ್ಕೊಳಕ್ ಆಗಲ್ಲ. ನೋಡಿ ಮಿಸ್, ನನ್ನ ಫ್ರೆಂಡೇ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಇದುವರೆಗೂ ಒಂದ್ ದಿವಸ ನಾನು ಅವನ ಜೊತೆ ಪೊಲೀಸ್ ಸ್ಟೇಷನ್ಗೆ ಕಾಲಿಟ್ಟಿಲ್ಲ. ಇವತ್ತು ಹೋಗಿ ಹೋಗಿ ಒಂದು ಹುಡುಗಿ ಜೊತೆ ನೆವರ್. ಏನ್ರಿ ಹುಡುಗಿ ಗಿಡ್ಗಿ ಅಂತೀರಾ? ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್. ಸೋ ವಾಟ್? ಇನ್ಸ್ಪೆಕ್ಟರ್ ಆದ್ರೇನಂತೆ? ಹುಡುಗಿ ತಾನೆ. ಅದು ಅಲ್ದೆ ನನಗೆ ಹೆಂಗಸರು ಮುಖ ನೋಡ ಅಭ್ಯಾಸ ಇಲ್ಲ. ಮಾಡ್ಕೋಬೇಕ್ರಿ, ಗಂಡ್ಸಾಗ್ ಹುಟ್ಟಿ ಹೆಂಗಸ್ರ ಮುಖ ನೋಡ ಅಭ್ಯಾಸನೇ ಇಲ್ಲ ಅಂದ್ರೆ ಏನ್ ಅರ್ಥ? 10 ನಿಮಿಷ ನಾನು ಹೀಗೆ ನಿಂತಿರ್ತೀನಿ, ನನ್ನೇ ನೋಡ್ತಾ ಇರಿ, ಅಭ್ಯಾಸ ಆಗುತ್ತೆ. ಮೇಡಮ್, ದಯವಿಟ್ಟು ನಾನು ಬಿಟ್ಬಿಡಿ ಪ್ಲೀಸ್. ಹೇಗ್ರಿ ಬಿಡೋಕ್ಕಾಗುತ್ತೆ? ಸ್ಟೇಷನ್ಗೆ ಬಂದು ಫೈನ್ ಕಟ್ಟೆ ಬಿಡ್ತೀನಾ? ಫೈನ್ ಬೇಕಾದ್ರೆ ನಾನು ಇಲ್ಲೇ ಕಟ್ಬಿಡ್ತೀನಿ. ಅದೆಷ್ಟು ಅಂತ ಹೇಳಿ. ಎಷ್ಟು ಹೇಳಿದ್ರು ಕಟ್ತೀರಾ? ಕಟ್ತೀನಿ. ಐ ಪಿಟಿ ಯು. ಸ್ಟೇಷನ್ ತನಕ ಕರ್ಕೊಂಡು ಹೋಗಲ್ಲ, ಇಲ್ಲೇ ರಸೀದಿ ಕೊಟ್ಬಿಡ್ತೀನಿ. ಫೈನ್ ನ ಎಲ್ಲಿ ಕಟ್ಬೇಕು, ಎಷ್ಟು ಕಟ್ಬೇಕು, ಹ್ಯಾಕ್ ಕಟ್ಬೇಕು ಅಂತ ಆಮೇಲೆ ಹೇಳ್ತೀನಿ. ನಿಮ್ಮ ಮಾತು ನನಗೆ ಅರ್ಥ ಆಗ್ತಿಲ್ಲ. ಇದನ್ನ ಓದಿ, ಎಲ್ಲ ಅರ್ಥ ಆಗತ್ತೆ. ಪಿಂಕ್ ಕವರ್. ಓ, ನೀವಾ? ಎಸ್, ನಾನೇ. ಡಾರ್ಲಿಂಗ್, ಇದು ನನ್ನ 100ನೇ ಪ್ರೇಮ ಪತ್ರ. 100ನೇ ಪತ್ರ ಕೊಡೋ ದಿನ ನಿಮ್ ಕಣ್ಣಲ್ಲಿ ನಾನು ಕಾಣಿಸ್ಕೊಳ್ತೀನಿ ಅಂತ ತಿಳಿಸಿದ್ನಲ್ಲ, ಅದಕ್ಕೆ ನಾನೇ ಸ್ವತಃ ನಿಮ್ ಕೈಗೆ ತಂದ್ಕೊಟ್ಟಿದ್ದು. ನಾನು ಏನ್ ಮಾಡಿದ್ರು ನೀವು ನನ್ನ ಸೈಡ್ಗೆ ಬರ್ತಿಲ್ಲ, ಅದಕ್ಕೆ ನಿಮ್ಮನ್ನ ರಾಂಗ್ ಸೈಡ್ಗೆ ತಳ್ಳಿ ನನ್ನ ಸೈಡ್ಗೆ ಹೇಳ್ಕೊಂಡಿದ್ದು. ಈಗ ನೀವು ನನ್ನ ಮುಖ ನೋಡಿದ್ರಲ್ಲ, ನಾನು ಹೇಗಿದ್ದೀನಿ? ಮುದ್ದಾಗಿದ್ದೀನಾ? ಸಾರಿ. ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ನನ್ ಗುರ್ತು ಸಿಗ್ಲಿಲ್ವಾ? ನಿನ್ನೆ ರಸೀದಿ ಕೊಟ್ನಲ್ಲ, ಫೈನ್ ಎಷ್ಟು ಕಟ್ಬೇಕು ಅಂತ ಹೇಳಕ್ ಬಂದಿದ್ದೀನಿ. ಇಷ್ಟು ದಿವಸ ಪಿಂಕ್ ಲೆಟರ್ ಬರ್ದು ನನ್ನ ನಿದ್ದೆನ ಹಾಳು ಮಾಡಿದ್ರಿ. ಇವತ್ತು ಪಿಂಕ್ ಸಾರಿ ಉಟ್ಕೊಂಡ್ಬಂದು ಮೇಲ್ ಬೀಳ್ತಾ ನನ್ನ ನೆಮ್ಮದಿನೇ ಹಾಳು ಮಾಡ್ಬೇಕು ಅಂತಿದ್ದೀರಾ? ಇಲ್ಲ ಡಾರ್ಲಿಂಗ್, ಆನೆಗೆ ಆನೆನೇ ಜೋಡಿ, ಹುಲಿಗೆ ಹುಲಿನೇ ಜೋಡಿ, ಸಿಂಹಕ್ಕೆ ಸಿಂಹಿಣಿನೇ ಜೋಡಿ. ಅದಕ್ಕೆ ನಾನ್ ನಿಮ್ಗೆ ಸರಿಯಾದ ಜೋಡಿ ಆಗ್ಬೇಕು. ಎಕ್ಸರ್ಸೈಸ್ ಮಾಡೋದನ್ನ ಕಲಿಯೋಕ್ ಬಂದಿದ್ದೀನಿ. ಹೆಂಗಸರು ಎಕ್ಸರ್ಸೈಸ್ ಮಾಡೋದಾ? ಯಾಕೆ ಮಾಡಬಾರ್ದು? ಕಾರ್ ಡ್ರೈವ್ ಮಾಡಲ್ವಾ? ಪೈಲಟ್ಸ್ ಆಗಿಲ್ವಾ? ಪೊಲೀಸ್ ಆಫೀಸರ್ಸ್ ಆಗಿಲ್ವಾ? ಹೆಂಗಸರು ಏನಾಗಿಲ್ಲ. ಆಫ್ಟರ್ ಆಲ್ ನನಗೂ ನಿಮ್ಗೂ ಇರೋ ವ್ಯತ್ಯಾಸ ಇಷ್ಟೇ. ನೀವು ಫಾದರ್ ಆಗ್ತೀರಾ, ನಾನ್ ಮದರ್ ಆಗ್ತೀನಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಪಾಡ ನನ್ ಬಿಟ್ಬಿಡಿ. ಏನ್ರಿ, ಒಂದು ಸುಂದರವಾದ ಹುಡುಗಿ ಹತ್ರ ಬಂದು ಪ್ರೀತಿಯಿಂದ
ಎಕ್ಸರ್ಸೈಸ್ ಮಾಡೋದನ್ನ ಹೇಳ್ಕೊಡಿ ಅಂದ್ರೆ ಅವ್ಳ ಮುಖ ನೋಡೋಕು ನಾಚ್ಕೋತಿರಲ್ಲ ಅದನ್ನೆಲ್ಲ ಮುಟ್ಬೇಡಿ, ಅದ್ ಗಂಡಸರು ಮಾಡೋ ಎಕ್ಸೈಸ್. ಸರಿ, ನೀವು ಗಂಡಸರು ಮಾಡೋ ಎಕ್ಸರ್ಸೈಸ್ ಮಾಡಿ, ನಾನು ಹೆಂಗಸರು ಮಾಡೋ ಎಕ್ಸರ್ಸೈಸ್ ಮಾಡ್ತೀನಿ. ನೀವೇನು ಮಾಡ್ಬೇಡಿ, ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಪ್ಲೀಸ್. ಇಂಪಾಸಿಬಲ್. ನೀವ್ ಹೆಂಗಸರು ಅಂದ್ರೆ ಕೈಲಾಗ್ದವ್ರು ಅಂತ ತಿಳ್ಕೊಂಡಿದ್ದೀರಾ. ಮೊನ್ನೆ ಟಿವಿಲಿ ಒಬ್ಬ ಫಾರಿನ್ ಲೇಡಿ ಹೇಗ್ ವೆಯ್ಟ್ ಲಿಫ್ಟ್ ಮಾಡಲು ಗೊತ್ತಾ? ಅವ್ರು ಮಾಡಿದ್ರು ಅಂತ ನೀವು ಮಾಡಕ್ ಹೋದ್ರೆ ಕೈ ಕಾಲ್ ಹಲೋ ಹಲೋ, ನೀವು ನನ್ನ ತುಂಬಾ underestimate ಮಾಡ್ತಾ ಇದ್ದೀರಾ. ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತು, ನನ್ನ ಕಾಲು ಹೋಯ್ತು. ಅಮ್ಮ, ನಾನು ಆಗ್ಲೇ ಹೇಳ್ದೆ, ನನ್ನ ಮಾತು ಕೇಳಿದ್ರ ಹುಡುಗಾಟಕ್ಕೂ ಒಂದ್ ಮಿತಿ ಇರುತ್ತೆ. ಏನ್ ಮಾಡ್ಲಿ? ಹೋಯ್ತು, ನನ್ನ ಕಾಲು ನೋವು. ಆಗಲ್ಲ. ಹೇಳ್ಬೇಡಿ ಹೇಳ್ಬೇಡಿ, ಹಾಗೆ ಕೂತ್ಕೊಳ್ಳಿ. ನೀವ್ ಹೇಳು ಅಂದ್ರೆ ಹೇಳೋಕ್ಕಾಗಲ್ಲ ಅಮ್ಮ. ಅಯ್ಯೋ, ಒಂದ್ ನಿಮಿಷ. ಅಯ್ಯೋ, ಎಲ್ಲಿ ಸ್ವಲ್ಪ ಕಾಲ್ ನೀಡಿ. ಅಲ್ಲಲ್ಲ, ಮೇಲೆ, ಇನ್ನು ಮೇಲೆ, ಇನ್ನು ಸ್ವಲ್ಪ ಮೇಲೆ. ಏನ್ರಿ ಹುಡುಗಾಟ ಆಡ್ತೀರಾ? ನೋಡಿ, ನಮ್ ಲಿಮಿಟ್ ಇಷ್ಟೇನೆ, ನೀವೇ ಹಚ್ಕೊಳ್ಳಿ. ಆಪತ್ಕಾಲಕ್ಕೆ ತಪ್ಪಿಲ್ಲ ಬ್ರಹ್ಮಚಾರಿ, ಸ್ವಲ್ಪ ನೀವಿ. ರೀ ಹೇಳ್ರಿ, ಮೊದ್ಲು ಹೇಳಿ ಮೇಲೆ. ಸ್ವಲ್ಪ ಹೆಲ್ಪ್ ಮಾಡಿ. ಇದಾ? ಸರಿ. ಅಯ್ಯೋ ಅಯ್ಯೋ, ಇನ್ಮೇಲೆ ಇಂಥ ಕೆಲಸ ಮಾಡ್ತೀರಾ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಇಂಥ ಕೆಲಸ ಮಾಡೋ ಹೊತ್ತಿಗೆ ತಾನೆ ನೀವು ನನ್ನ ಟಚ್ ಮಾಡಿದ್ರಿ. ಅಯ್ಯೋ, ನನ್ ಸ್ಟೂಡೆಂಟ್ಸ್ ಬರೋ ಹೊತ್ತಾಯ್ತು, ದಯವಿಟ್ಟು ನಿಂದ ಹೋಗ್ತೀರಾ? ಅವ್ರು ಬಂದ್ ನೀವ್ ಯಾರು ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ನೀವ್ ಮುದ್ದೆ ಅಂತ ಹೇಳಿ. ಇಂಥ ನಾಚಿಕೆಟ್ಟ ಹೆಣ್ಣ ನನ್ ಜೀವನದಲ್ಲಿ ನಾನು ನೋಡಿಲ್ಲ. ಈ ತರ ನಾಚ್ಕೊಳ್ಳೋ ಗಂಡ್ಸನ್ನ ನಾನು ಇವತ್ತೇ ನೋಡಿದ್ದು. ದಯವಿಟ್ಟು ಹೋಗ್ತೀರಾ? ಕಾಲು ಕಾಲು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ನನ್ನ ಕರ್ಮ. 1 2 3 4 5 6 7. ಅಪ್ಪ, ನನ್ ಕೈ ಹಿಡ್ಕೊಂಡು 7 ಹೆಜ್ಜೆ ನಡೆದ್ಬಿಟ್ರಿ. ಸಪ್ತಪದಿ ಮುಗ್ದೋಯ್ತು. ಇನ್ಮೇಲೆ ನನಗ್ ನೀವೇ, ನಿಮಗ್ ನಾನೇ. ಸರ್, ಟೆಲಿಗ್ರಾಮ್. ಶಿವು, ಏನನ್ನ? ನಾನು ಇವತ್ತೇ ಕಾಶಿಗೆ ಹೋಗ್ಬೇಕು, ಬರೋದು 12 ದಿವಸ ಆಗತ್ತೆ. ನಾನು ಬರ್ತೀನಿ ನಿನ್ ಜೊತೆ. ನೀನ್ ಬರೋಕ್ಕಾಗಲ್ಲ ಶಿವು. ಯಾಕೆ? ಚಿಕ್ಕಪ್ಪ ಸತ್ತೋದ್ರಂತೆ, ಗೋಪಿ ಟೆಲಿಗ್ರಾಮ್ ಕೊಟ್ಟಿದ್ದಾನೆ, ನಾನು ಹೋಗ್ಲೇಬೇಕು. ನಾನು ನಿನ್ ಜೊತೆ ಬರ್ತೀನಿ. ನಾನ್ ನಿನ್ಗೆ ಹೇಗೆ ಹೇಳಿ? ಹೆಣ ಅಂದ್ರೆ ನಿನ್ಗೆ ಹೆದರಿಕೆ. ಹೆಣನ? ಬೇಡಪ್ಪ, ನಾನ್ ಬರೋದಿಲ್ಲ, ನೀನೇ ಹೋಗು. ನಾನ್ ಬರೋ ತನಕ ನೀನೊಬ್ನೇ ಹೇಗಿರ್ತೀಯ? ಅದಕ್ಕೆ ನನ್ನ ಫ್ರೆಂಡ್ ಮೂರ್ತಿ ಮನ್ಲಿ, ನೀನ್ ಬಿಟ್ಬಿಟ್ಟು ಹೋಗ್ಲಾ? ಬೇಡ, ನಮ್ಮ ಮಂದಿ ಜೊತೆ ಇರ್ತೀನಿ. ರಾಯ್ರೆ, ನಮ್ ಶಿವನೂ ಒಂದೇ, ಏನು ತಿಳಿದೇ ಇರೋ ಎಳೆ ಮಗುನೂ ಒಂದೇ. ನಮ್ ತಂದೆ ತಾಯಿ ಅವನು ಈ ಸ್ಥಿತಿ ನೋಡಿ ಆ ಕೊರಗಿನಲ್ಲೇ ಪ್ರಾಣ ಬಿಟ್ರು. ಆವತ್ತಿನಿಂದ ಇವತ್ತಿನವರೆಗೂ ಅವನಿಗೆ ತಂದೆ ತಾಯಿ ಇಲ್ಲ ಅನ್ನೋ ಭಾವನೆ ಬರಬಾರ್ದು ಅನ್ನೋ ಹಾಗೆ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಅವನೊಬ್ಬನ ಬಿಟ್ಟು ನಾನು ಯಾವತ್ತೂ ಎಲ್ಲೂ ಹೋಗಿಲ್ಲ. ಆದ್ರೆ ಈಗ ಸ್ವಲ್ಪ ದಿವಸ ನಾನು ಹೋಗ್ಲೇಬೇಕಾದ ಪರಿಸ್ಥಿತಿ ಬಂದಿದೆ. ನಮ್ ಚಿಕ್ಕಪ್ಪ ಅವ್ರು ತೀರ್ಕೊಂಡಿದ್ದಾರೆ. ನಮ್ ಶಿವಗೆ ಹೆಣ ನೋಡಿದ್ರೆ ಆಗಲ್ಲ. ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿ ಒಪ್ಪಿಗೆ ಕೊಟ್ರೆ ನಾನು ಬರೋವರೆಗೂ ನನ್ನ ತಮ್ಮನ ನಿಮ್ಮ ಮನೇಲಿ ಬಿಟ್ಬಿಟ್ಟು ಹೋಗೋಣ ಅಂತ. ಅಷ್ಟಕ್ಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋಬೇಕಾ? ನೀನೇನು ಯೋಚನೆ ಮಾಡಬೇಡ, ಹೋಗ್ಬಿಟ್ ಬಾ. ನಮಗ್ ಮಂಜು ಹೇಗೋ ಶಿವನು ಹಾಗೆ. ನೀವೇನು ಯೋಚನೆ ಮಾಡ್ಬೇಡಿ, ನಾವು ಅವನ್ ನೋಡ್ಕೋತೀವಿ. ತುಂಬಾ ಥ್ಯಾಂಕ್ಸ್, ನಾ ಬರ್ತೀನಿ. ನನಗೇನೋ ನಿಮ್ಮ ಅಣ್ಣನ ಮಾತಿನಲ್ಲಿ ನಂಬಿಕೆ ಇಲ್ಲ. ಕಣ್ಣಲ್ಲಿ ನೀರಿಲ್ಲ, ಮೂಗಲ್ ಸಿಂಬಳ ಇಲ್ಲ. ಚಿಕ್ಕಪ್ಪ ಸತ್ನಂತೆ ಚಿಕ್ಕಪ್ಪ. ಏಯ್, ಮನೇಲಿ ಯಾರು ಸತ್ರೆ ಓ ಅಂತ ಅಳಲ್ವಾ? ಹೌದು. ಮತ್ತೆ ನಿಮ್ಮ ಅಣ್ಣ ದಡಿ ಆತ್ನ? ಆಗ್ತೀನಿ ನೋಡು, ಯಾಕೋ ನಮ್ಮ ಅಣ್ಣನ್ ಬೈಯೋದು? ನಾನೆಲ್ಲೋ ಬೈದೆ? ಮತ್ತೆ ದಡಿಯ ಅಂದೆ. ಶಿವು, ನಿನ್ನನಲ್ವಾ ಆ ಥರ. ನಿಮ್ಮ ಅಣ್ಣ ಆತ್ನ? ಇಲ್ಲ. ನೋಡ್ದ್ಯಾ, ಇದೆಲ್ಲ ನಾಟಕ. ನಿನ್ ಬಿಟ್ಟು ಹೋಕೆ. ನಮ್ಮಪ್ಪನೂ ಹೀಗೆ ಮಾಡಿದ್ದು. ಬೊಂಬೈಲಿ ನಮ್ಮ ಅಣ್ಣ ಸತ್ತೋಗಿದ್ದಾನೆ, ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ನಮ್ಮ ಅಮ್ಮಂಗೆ ಹೇಳ್ದ. ಹೋಗಿ 8 ವರ್ಷ ಆಯ್ತು, ಇನ್ನೂ ಬಂದಿಲ್ಲ. ನೀವು ಹುಡುಕ್ಲಿಲ್ವಾ? ಹುಡುಕ್ಸಿದ್ವಿ. ನಮ್ ಸೋದರ ಮಾವ ಹೇಳ್ದ, ಬೊಂಬೈಲಿ ಬೇರೆಯವ್ನ ಮದುವೆ ಮಾಡ್ಕೊಂಡಿ. ಮದುವೆ ಮಾಡ್ಕೊಂಡ್ಬಿಟ್ಟಾನ? ಕಣಿ ಕೇಳು,
ಅವ್ನ್ ತಾನೇ ನಿಂಗೆ ಎಷ್ಟ್ ದಿನ ಅಂತ ಐಸ್ ಕ್ರೀಮು ಚಾಕ್ಲೇಟು ಕೊಡಿಸ್ತಾ ಇರ್ತಾನೆ. ಅದಕ್ಕೆ ಪ್ಲಾನ್ ಮಾಡಿರೋದು. ಮೊದ್ಲೇ ನಿಮ್ ಪುಕ್ಲ ಹೆಣ ಅಂತ ಎದುರಿಸಿ ಚಕ್ಕರ್ ಕೊಡ್ತಿದ್ದಾನೆ. ಮತ್ತೆ ನಮ್ಮ ಅಣ್ಣನ್ ಜಿಮ್ ಇಲ್ಲೇ ಇದೆಯಲ್ಲ, ಎಕ್ಸರ್ಸೈಸ್ ಹೇಗ್ ಮಾಡ್ತಾನೆ? ಅಯ್ಯೋ, ಅವನ್ಗೆ ಈ ಎಕ್ಸರ್ಸೈಸ್ ಮಾಡಿ ಮಾಡಿ ಸಾಕಾಗಿದೆ. ಅಯ್ಯಯ್ಯೋ, ಹಾಗಾದ್ರೆ ನಮ್ಮ ಅಣ್ಣ ಹೋದ್ರೆ ನನ್ ಗತಿ ಏನೋ? ನಾನೇನು ಮಾಡ್ಲಿ? ಹೋಗಕ್ ಬಿಡ್ಬೇಡ, ಬಿಟ್ರೆ ಕೆಟ್ಟೆ. ಶಿವು, ಶಿವು, ನಿನ್ಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ. ನಾನಿಲ್ಲ ಅಂತ ಸಂಕಟ ಪಡೋ ಹಾಗೆ ಇಲ್ಲ. ನಾನು ಊರಿಂದ ಬರೋ ತನಕ ನಿನ್ನ ಖರ್ಚಿಗೆ ಈ ಗೋಲ್ಕ ತುಂಬಾ ಚಿಲ್ಲರೆ ಇದೆ. ತಗೋ. ಯಾಕೋ, ಏನಾಯ್ತು ನಿಂಗೆ? ಕೋಪ. ಕೋಪನ? ಯಾಕೋ, ನಾನೇನ್ ತಪ್ಪು ಮಾಡ್ದೆ? ನೀನ್ ನನ್ ಬಿಟ್ಬಿಟ್ಟು ಊರ್ಗ್ ಹೋಗ್ತಾ ಇದೆಯಲ್ಲ, ಅದಕ್ಕೆ. ಶಿವು, ಹೆಣ್ಣ ನೋಡಿದ್ರೆ ನೀ ಹೆದರ್ಕೋತೀಯ. ನಾನೇನ್ ಮಾಡ್ಲಿ? ಅದೆಲ್ಲ ಸುಳ್ಳು, ನಾನ್ ನಂಬೋದಿಲ್ಲ. ನೀನ್ ಕಾಶಿಗೆ ಹೋಗ್ತಾ ಇಲ್ಲ ನೀನು. ಯಾರು ಹೇಳಿದ್ ನಿನ್ಗೆ? ಗುಂಡ ಹೇಳ್ದ. ಅವ್ರ ಅಪ್ಪನೂ ಹೀಗೆ ಮಾಡಿದ್ದು. ಬೊಂಬಾಯಿನ ಮಣ್ಣ ಸತ್ತೋಗಿದ್ದಾನೆ, ನೋಡ್ಕೊಂಡ್ ಬರ್ತೀನಿ ಅಂತ ಹೇಳೋಗಿ 8 ವರ್ಷ ಆಯ್ತಂತೆ, ಇನ್ನೂ ಬಂದಿಲ್ವಂತೆ. ಅಣ್ಣ, ನನಗ್ ಗೊತ್ತು, ಚಿಕ್ಕಪ್ಪ ಸತ್ತಿರೋರು ಸುಳ್ಳು, ನೀನು ಕಾಶಿಗೆ ಹೋಗ್ತೀನಿ ಅಂತ ಹೇಳ್ತಿರೋರು ಸುಳ್ಳು. ನನ್ ಕಂಡ್ರೆ ನಿನಗ್ ಬೇಜಾರು. ನಿನಗ್ ನಾನೇ ಬೇಡ ಆಮೇಲೆ ನಾನಾಗಿ ಬದುಕಿಲ್ಲಿ? ನಾನು ಸಾಯ್ತೀನಿ ಅಣ್ಣ, ನಾನು ಸತ್ತೋಗ್ತೀನಿ, ನಾನು ಸಾಯ್ತೀನಿ. ಶಿವು, ಬೇಡ ಶಿವು, ಯಾಕೀಗ ಆಡ್ತಿದ್ಯಾ? ಏನಾಯ್ತು ನಿನಗೆ? ಇಲ್ಲ, ನಾನು ಸತ್ತೋಗ್ತೀನಿ. ಶಿವು, ಇಡಿಯಟ್, ಹುಚ್ಚಿಗೆ ಹಿಡಿದಿದೇನೋ ನಿನ್ಗೆ? ನನ್ನ ಎದುರುಗಡೆ ಸಾಯ ಮಾತಾಡ್ತೀಯ? ಈಗ ಸಾಯಲಿ ಅಂತ ಇಷ್ಟು ದಿವಸ ನಾನು ನಿನ್ ಸಾಕಿದ್ದು? ಈಗ ಸಾಯಲಿ ಅಂತ ಇಷ್ಟು ದಿವಸ ನಾನು ನಿನ್ ಬೆಳೆಸಿದ್ದು? ನಾನು ನಿನ್ ಬಿಟ್ಟು ಹೋಗ್ಬೇಕು ಅಂತಿದ್ರೆ ಸುಳ್ಳು ಯಾಕೋ ಹೇಳ್ಬೇಕು? ನನಗೇನು ಹೆದರಿಕೆನಾ? ನಿನ್ನ ಒದ್ದು ತಳ್ಳಿ ರಾಜಾರೋಷವಾಗಿ ಹೋಗ್ತಿದ್ದೆ. ಯಾರೇನ್ ಮಾಡ್ತಿದ್ರು ನನ್ನ? ನಾನೇನು ಸುಖವಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀಯೇನೋ? ಬೆಳಗ್ಗೆ ತಕ್ಷಣ ನೀನ್ ಎಬ್ಬಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಬಟ್ಟೆ ಹಾಕ್ಬೇಕು, ಅಡಿಗೆ ಮಾಡ್ಬೇಕು, ಬಡಿಸ್ಬೇಕು. ನನ್ನಷ್ಟೇ ವಯಸ್ಸಾಗಿದ್ರು ಒಂದು ಚಿಕ್ಕ ಮಗು ನೋಡ್ಕೊಳಾಗ ನೋಡ್ಕೋಬೇಕು. ಯಾಕಿದನ್ನೆಲ್ಲ ಮಾಡ್ತಿದ್ದೀನಿ ಗೊತ್ತಾ? ನಿನ್ ಜೊತೆ ಹುಟ್ಟಿದ ತಪ್ಪಿಗೆ. ನಾನು ಒಬ್ಬ ಮನುಷ್ಯ, ನನಗೂ ಆಸೆ ಇದೆ, ಆಕಾಂಕ್ಷೆ ಇದೆ, 10 ಜನರಾಗಿ ಬಾಳ್ಬೇಕು ಅನ್ನೋ ಹಂಬಲ ಇದೆ. ಇದನ್ನೆಲ್ಲ ಒಳಗಡೆ ಇಟ್ಕೊಂಡು ಇನ್ನು ಯಾಕೆ ಇಲ್ಲೇ ಬಿದ್ದಿದ್ದೀನಿ ಗೊತ್ತನೋ? ಬ್ಲಡಿ ಫೂಲ್. ಪ್ರೀತಿಗೆ, ನಿನ್ ಮೇಲಿರೋ ಪ್ರೀತಿಗೆ ಅದನ್ನ ಅರ್ಥ ಮಾಡ್ಕೊಡ್ದೆ ನಿನ್ನ ಅಯೋಗ್ಯ ಸ್ನೇಹಿತರ ಮಾತನ್ನ ನಂಬೋ ಹಾಗಿದ್ರೆ ಹೇಳಿ, ಯಾಕೆ ಸಾಯ್ತೀನಿ ಅಂತ ಹೇಳ್ಬೇಡ. ನಿಂಗೇನ್ ವಯಸ್ಸಾಗಿಲ್ವಾ? ಎಳೆ ಮಗುನ? ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳೋ, ಬದುಕೋ ದಾರಿ ನೋಡ್ಕೋ. ಸಾಯ್ತಾನೆ ಸಾಯ್ತಾನೆ. ಅಮ್ಮ, ನಾನೇನಮ್ಮ ಮಾಡ್ಲಿ? ದೊಡ್ಡವನು ದೊಡ್ಡವನಲ್ಲ, ಮಗು ಅಲ್ಲ. ಇಂಥವನ್ ನನ್ ಕುತ್ತಿಗೆ ಕಟ್ಬಿಟ್ಟು ನೀವು ಹೊಟ್ಟೋದಲ್ಲಮ್ಮ. ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ?